ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ವಿರುದ್ಧ ಎನ್ಎಸ್ಯುಐ ಕರಪತ್ರ ವಿವಾದ ಪ್ರಕರಣ. ರಾಜ್ಯಸಭಾ ಸದಸ್ಯ ನಾರಾಯಣ್ ಸಾ ಬಂಡಾಯಗೆ ಹೇಳಿಕೆ. ಯಾವಾಗ ಡಿಕೆ ಶಿವಕುಮಾರ್ 3 ದಿನದ ಹಿಂದೆ ಬಾಗಲಕೋಟೆಗೆ ಬಂದು ಖುಲ್ಲಾ ಆಗಿ ವಿದ್ಯಾರ್ಥಿಗಳು ಬಿಜೆಪಿಗೆ ಪರ ಓಟ್ ಹಾಕ್ತಾರೆ ಅಂತ ಹೇಳಿದ್ರು, ಅಂತವರನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನು ಇಂದು ಸತ್ಯ ಮಾಡಿ ತೋರಿಸಿದ್ದಾರೆ. ಪೊಲೀಸ್ ಠಾಣೆ ಎದುರೇ ಕಾಂಗ್ರೆಸ್ನವರು ಮಾತಾಡ್ತಾರೆ. ನಾವು ಠಾಣೆ ಬಿಟ್ಟು ಹೊರಬಂದೆವು, ಅವರಿಗೆ ಸೋಲಿನ ಭೀತಿ ಕಾಡುತ್ತಿದೆ, ಆ ಕಾರಣಕ್ಕೆ ಇಂತಹ ಕೃತ್ಯ ಎಸಗುತ್ತಿದ್ದಾರೆ. ಕೇಸರಿ ಶಾಲು ಹಾಕಿಕೊಂಡು ಬಂದರೂ ಹಿಂದೂ ಧರ್ಮ ಅಲ್ಲದವರು ಈ ಕೃತ್ಯ ಮಾಡಿದ್ದಾರೆ. ಮತದಾರರಿಗೆ ಧಮಕಿ ಕೊಟ್ಟು ಓಟ್ ಹಾಕಿಸಿಕೊಂಡು ಗೆಲ್ಲುವುದು ಅವರ ಭ್ರಮೆ. ನಾವು ದೂರು ಅರ್ಜಿ ಕೊಟ್ಟಿದ್ದೇವೆ, ಅದನ್ನು ತೆಗೆದುಕೊಂಡು ಮುಂದೆ ಏನು ಮಾಡಬೇಕೆಂದು ಗಂಭೀರವಾಗಿ ವಿಚಾರ ಮಾಡುತ್ತೇವೆ. ಸೋಲ್ತೇವೆ ಅಂತ ಪ್ರಚಾರಕ್ಕೆ ಮತದಾನಕ್ಕೆ ಅಡ್ಡಿ ಮಾಡ್ತಾರೆ. ಗುಂಡಾಗಿರಿ ಮಾಡಿ ಮತದಾರರ ಮೇಲೆ ಪ್ರಭಾವ ಬೀರಿ ಮತ ಪಡೆಯೋದು ಎಂದಿಗೂ ಸಾಧ್ಯವಿಲ್ಲ. ಯಾವ ಸಿಎಂ ಡಿಸಿಎಂ ಹೆದರೋದಿಲ್ಲ. ಅವರ ಸೋಲು ಕಟ್ಟಿಟ್ಟ ಬುತ್ತಿ. ಸೋಲೋದು ಅವರಿಗೆ ಗೊತ್ತಾಗಿದೆ. ಅವರದ್ದೇ ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ 20,000 ಮತಗಳ ಅಂತರದಿಂದ ಸೋಲೋದು ಗೊತ್ತಾಗಿದೆ. ಉದ್ದೇಶಪೂರ್ವಕವಾಗಿ ಕೇಸರಿ ಶಾಲು ಹಾಕಿದ್ದಾರೆ. ಅಟೆನ್ಷನ್ ಡೈವರ್ಟ್ ಮಾಡೋದು ಹಿಂದೂ ಅಲ್ಲದವರು ಮಾಡಿದ್ದಾರೆ. ಎಫ್ಐಆರ್ ಕಾಪಿ ಸಿಕ್ಕ ನಂತರ ಮುಂದಿನ ನಿರ್ಣಯ ಮಾಡುತ್ತೇವೆ ಎಂದ ಬಾಂಡಗಿ. ಪ್ರೆಸ್ ಮೀಟದಲ್ಲಿ ಈ ವಿಷಯವನ್ನು ಗಂಭೀರವಾಗಿ ಹೇಳಿದ್ದೆ. ಯಾವಾಗ ಡಿಕೆ ಶಿವಕುಮಾರ್ ಡಿಸಿಎಂ ಅವರು ಖುಲ್ಲಾ ನಾವು ವಿದ್ಯಾರ್ಥಿಗಳಿಗೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅವರು ವೋಟ್ ಹಾಕ್ತಾರೆ ಅನ್ನತಕ್ಕಂಥ ಕಲ್ಪನೆಯಿಂದ ಅವರನ್ನು ಅರೆಸ್ಟ್ ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ದು 2 ದಿವಸದ ಹಿಂದೆ ನಾನು ಪತ್ರಿಕಾ ಪ್ರಕಟಣೆಯಲ್ಲಿ ಮಾತಾಡುವಾಗ ಹೇಳಿದ್ದೆ. ಮತ್ತು ಅದು ಇವತ್ತು ಸತ್ಯ ಮಾಡಿ ತೋರಿಸಿದ್ದಾರೆ. ಇವತ್ತು ಪೊಲೀಸ್ ವ್ಯಾನದಲ್ಲಿ ಕರಪತ್ರಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಅದಕ್ಕಾಗಿ ಅವರು ಇಷ್ಟು ಖುಲ್ಲಾ ಪೊಲೀಸ್ ಸ್ಟೇಷನ್ ದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ನೀವು ಅಲ್ಲಿ ಕೇಳಕ್ ಬಂದ್ರೆ ನಾನು ಪ್ರಿಮೈಸಿಸ್ ಬಿಟ್ಟು ಹೊರಗೆ ಬಂದೆ, ಮಾಡಬಾರ್ದು ಅಂತ. ಅವರು ಏನಾದ್ರೂ ಭಾರತೀಯ ಜನತಾ ಪಾರ್ಟಿಗೆ ಧಮಕಿ ಕೊಡೋದ್ರ ಮುಖಾಂತರ ಮತದಾರರ ಮೇಲೆ ಭಯ ಹುಟ್ಟಿಸುವ ಕಾರ್ಯಕ್ರಮ ಮಾಡ್ತೀನಂತ ತಿಳಿದಿದ್ರ ಅದು ಅವರ ಭ್ರಮೆ. ಈ ಘಟನೆಯಿಂದ ಸ್ಪಷ್ಟವಾಗಿ ಏನ್ ತಿಳಿತದಂತಂದ್ರೆ ಈಗಾಗಲೇ ಅವರು ಸೋಲನ್ನು ಒಪ್ಕೊಂಡಿದ್ದಾರೆ. ಪೊಲೀಸರ ಮುಖಾಂತರ ಅಧಿಕಾರಿಗಳ ಮುಖಾಂತರ ಮತದಾರರ ಮೇಲೆ ಭಯ ಹುಟ್ಟಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಎಫ್ಐಆರ್ ಕಳಿಸಿದ್ದೇವೆ, ಅದರ ಕಾಪಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ತೆಗೆದುಕೊಂಡು ಮುಂದೆ ಏನು ಮಾಡಬೇಕು ಅನ್ನತಕ್ಕಂತ ಗಂಭೀರವಾಗಿ ನಾವು ವಿಚಾರ ಮಾಡ್ತೇವೆ. ಈ ಪರಿಸ್ಥಿತಿ ಮುಂದುವರೆದರೆ ಅನೇಕ ಬೂತ್ಗಳಲ್ಲಿ ಗುಂಡಾಗಿರಿ ಮಾಡ್ತಕ್ಕಂತಹದ್ದು ಈಗಾಗಲೇ ಗೊತ್ತಾಗಿದೆ. ಕೆಲವು ಬೂತ್ಗಳಲ್ಲಿ ಮತದಾನಕ್ಕೆ ಅಡ್ಡಿ ಮಾಡತಕ್ಕಂತಹ ಕೆಲಸ ಹಿಂದೂ ಮಾಡಿದ್ದಾರೆ. ಈ ಸಾರಿ ನಾವು ಸೋಲ್ತೀವಂತ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮತದಾನಕ್ಕೆ ಅಡ್ಡಿ ಮಾಡ್ತಕ್ಕಂತಹ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕಾರ್ಯಕರ್ತರು ಕೂಡ ನಾವು ಏನು ಮಾಡಬೇಕು, ಯಾವ ರೀತಿ ಮತದಾರರಿಗೆ ರಕ್ಷಣೆ ಕೊಡಬೇಕು, ಯಾವ ರೀತಿ ಮತದಾನ ಶಾಂತಿ ರೀತಿಯಿಂದ ಆಗಬೇಕು, ಅದಕ್ಕೂ ಕೂಡ ನಾವು ಕೂಡ ಪೂರ್ಣ ತಯಾರಿ ಮಾಡಿದ್ದೇವೆ. ಅವರೇನಾದ್ರೂ ಗುಂಡಾಗಿರಿ ಮಾಡಿ ಮತದಾರರ ಮೇಲೆ ಪ್ರಭಾವ ಬೀರಿ ಬಿಜೆಪಿಯ ಪರವಾಗಿ ಮತ ಆಗಬಾರದು ಅನ್ನತಕ್ಕಂಥದ್ದು ಏನಾದ್ರು ಕೆಲಸ ಮಾಡಿದರೆ ಅದು ಎಂದಿಗೂ ಯಶಸ್ವಿಯಾಗುವುದಿಲ್ಲ. ಭಾರತೀಯ ಜನತಾ ಪಾರ್ಟಿ ಇಂಥ ಒಣ ಬೆದರಿಕೆಗಳಿಗೆ ಯಾವುದೋ ಡಿಸಿಎಂ ಸಿಎಂಗಳು ಬೆದರಿಸತಕ್ಕಂತ ಪಕ್ಷ ಅಲ್ಲ. ಅವರು ಸೋಲು ಕಟ್ಟಿಟ್ಟಿದ್ದ ಬುದ್ಧಿ ಇದೆ. ಇದು ಮುಂದೆ ಏನ್ ಮಾಡ್ಬೇಕು ಆ ಹೋರಾಟವನ್ನು ಮಾಡತಕ್ಕಂತ ಕೆಲಸವನ್ನು ನಾವು ಮಾಡ್ತೇವೆ. ಸೋಲ್ತೀನಿ ಭಯದಿಂದ ಹಿಂಗ್ ಮಾಡ್ತಾ ಇದ್ದಾರೆ. ನಿಶ್ಚಿತವಾಗಿಯೂ ಸೋಲ್ತೀನಿ ಅನ್ನತಕ್ಕಂತ ಭ್ರಮೆಯಿಂದ ಮಾಡ್ತಾ ಇದ್ದಾರೆ. ಮೊನ್ನೆ 2 ದಿವಸದ ಹಿಂದೆ ಹೇಳಿದ್ದೇನೆ, ಈ ರೀತಿ ಘಟನೆಗಳು ಇಲ್ಲಿ ಆಗ್ತದೆ ಅನ್ನತಕ್ಕಂತ ಮಾತನ್ನು 2 ದಿವಸದ ಹಿಂದೆ ಹೇಳ್ತೀವಿ. ಸೋಲು ಅವರಿಗೆ ಗೊತ್ತಾಗ್ಬಿಟ್ಟಿದೆ. ಅವ್ರದೇ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಅವರು 20,000ಕ್ಕಿಂತಲೂ ಹೆಚ್ಚು ಅಂತರದಿಂದ ಸೋಲ್ತೀವಂತ ಅವ್ರಿಗೆ ಗೊತ್ತಾಗಿ ಈ ರೀತಿ ಯಾವ್ದಾದ್ರೂ ಗೊಂದಲ ಮಾಡಿ ಚುನಾವಣೆಗೆ ಡಿಸ್ಟರ್ಬ್ ಮಾಡತಕ್ಕಂತ ಕೆಲಸ ಕಾಂಗ್ರೆಸ್ಸಿನ ನಾಯಕರು ಮಾಡ್ತಾ ಇದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಸಹಿಸುವುದಿಲ್ಲ. ಇದಕ್ಕೆ ತಕ್ಕ ಉತ್ತರ ನಾವು ಮತ್ತು ಮತದಾನ ಮೂಲಕ ಮತದಾರರು ಕೊಡ್ತಾರಂತ. ಈಗ ಅವರು ಅನ್ಯ ಕೋಮಿನವರು ಆದ್ರೂ ಉದ್ದೇಶಪೂರ್ವಕವಾಗಿ ಕೇಸರಿ ಶಾಲೆ ಯಾಕೆ ಹಾಕ್ತಾ ಇದ್ದಾರೆ ಅಂತಂದ್ರೆ ಅಟೆನ್ಷನ್ ಡೈವರ್ಟ್ ಮಾಡಬೇಕು, ಗೊತ್ತಾಗಬಾರದು. ಈ ರೀತಿ ಯಾವ ಕೋಮಿನವರು, ಯಾವ ಹಿಂದೂ ಅಲ್ಲದವರು ಅಂದ್ಮ್ಯಾಗ ಮುಗಿದೋತಲ್ಲ ಯಾವ ಕೋಮ್ನವ್ರು. ಇದು ಹಿಂದೂ ಅಲ್ಲದವರು ಕೇಸರಿ ಶಾಲನ್ನು ಹಾಕೊಂಡು ಬಂದು ಯಾಕೆ ಮಾಡ್ಬೇಕು?
ನಿಮ್ಮ ಐತಲ್ಲ ನಿಮ್ಮ ಡ್ರೆಸ್, ಆ ಡ್ರೆಸ್ ಹಾಕೊಂಡು ಬರ್ಬೇಕಾಗಿತ್ತು ನೀವು. ಜನರಲ್ಲಿ ಗೊಂದಲ ನಿರ್ಮಾಣ ಮಾಡೋ ಸಲುವಾಗಿ ಈ ರೀತಿ ಅನೇಕ ಸಲ ಹಿಂದೂ ಮಾಡಿದ್ದಾರೆ. ಇದೇನು ಬಹಳ ದೊಡ್ಡ ಸಮಸ್ಯೆ ಏನಲ್ಲ, ಇದಕ್ಕಿಂತ ದೊಡ್ಡ ಸಮಸ್ಯೆಯನ್ನು ನಾವು ಎದುರಿಸಿದ್ದೀವಿ. ಇದು ಏನು ಈಗ ಅವ್ರು ಸೋಲಿನ ಸಲುವಾಗಿ ಮಾಡಕತ್ತಾರೆ, ಅವ್ರಿಗೆ ಸೋಲು ನಿಶ್ಚಿತವಾಗಿದೆ. ಇದಕ್ಕೆ ನಾವು ಇದು ಗಂಭೀರವಾಗಿ ತಗೋತೀವಿ. ಯಾವ ರೀತಿ ಹೋರಾಟ ನಿಮ್ದು ಮುಂದೆ? ಈಗ FIR ಕೊಡ್ತಾ ಇದ್ದಾರೆ, ನಮ್ಮ ವಕೀಲರು ಇದ್ದಾರೆ ಒಳಗಡೆ. FIR ತಗೊಂಡ್ ಬರ್ಲಿ, ನಾವು ಇವತ್ತು ರಾತ್ರಿ ಕೂಡ್ತಾ ಇದ್ದೇವೆ, ವಿಚಾರ ಮಾಡಿ ಮುಂದೆ ಏನ್ ಮಾಡ್ಬೇಕು ಅನ್ನತಕ್ಕಂತ ನಿರ್ಣಯ ಮಾಡ್ತೇವೆ. ರಾಜು ಅವ್ರು